ತಟ್ಟೆ ಲೋಟ ಪಾತ್ರೆ ಅಲ್ಯೂಮಿನಿಯಂ ಪಾತ್ರೆ 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 ಕಲ್ಲೇಶಣ್ಣ ಪೋಸ್ಟ್. ಹೇಗಿದ್ದಾರಮ್ಮ ಕಲ್ಲೇಶಣ್ಣ ಅವರು? ಪರವಾಗಿಲ್ಲಪ್ಪ. ಸ್ಟೇಷನ್ ಇದ್ದಾನೆ. ಏನು ವಿಷಯ ಕಲ್ಲೇಶ? ಕಾಗದ ನೋಡಿದ ಕೂಡಲೇ ಪೆಚ್ಚಾಗೋದೆ? 3 ತಿಂಗಳಿಂದ ಕೆಲ್ಸಕ್ಕೆ ಹೋಗಿಲ್ವಲ್ಲ, ಅದಕ್ಕೆ ನೋಟಿಸ್ ಬಂದಿದೆ. ಬೇಗನೆ ಕೆಲಸಕ್ಕೆ ಹಾಜರಾಗದೆ ಹೋದರೆ ನನ್ನ ಮೇಲೆ ಶಿಸ್ತಿನ ಕ್ರಮ ತಗೊಳ್ತಾರಂತೆ. ಅದು ಅಲ್ಲದೆ ಇಷ್ಟು ದಿನ ಕೆಲಸಕ್ಕೆ ಹೋಗಿಲ್ವಲ್ಲ, ಅದಕ್ಕೆ ಕಾರಣನೂ ತಿಳಿಸ್ಬೇಕಂತೆ. ಕೆಲಸಕ್ಕೆ ಹೋಗದೆ ಇರೋಕ್ಕೊಂದು ಗಟ್ಟಿಯಾದ ಕಾರಣ ಇದೆಯಲ್ಲ. ನನ್ನ ಕಾಲಲ್ಲಿ ವ್ರಣ ಆಗಿದೆ, ನಡೆಯೋಕ್ಕಾಗ್ತಿಲ್ಲ ಅಂತ ಕಾಗದ ಬರೆದು ಹಾಕು. ಸರ್ಕಾರ ಕೇಳಿದಾಗ ಹಾಗೆಲ್ಲ ಬರೀ ಕಾಗದ ಬರ್ಕೊಟ್ರೆ ಆಗೋದಿಲ್ಲ ನಂಜಿ. ಕಾರಣ ಏನು ಅಂತ ಬರ್ಕೊಡ್ಬೇಕು. ಅದು ನಾನು ಬರ್ಕೊಟ್ರೆ ಆಗಲ್ಲ, ಯಾರಾದರೂ ಡಾಕ್ಟ್ರೇ ಬರ್ಕೊಡ್ಬೇಕು. ನೀನು ಔಷಧಿ ತಗೋತಾ ಇರೋದು ನಮ್ಮೂರಿನ ಮಲಯಾಳಿ ಪಂಡಿತರ ಹತ್ರ. ಅವ್ರ ಹತ್ರನೇ ಒಂದು ಕಾಗದ ತಗೊಂಡು ಹೋಗ್ಬೋದಲ್ಲ. ಅವರೆಲ್ಲ ಬರೆದು ಕೊಟ್ರೆ ಆಗೋದಿಲ್ಲ, ಯಾರಾದರೂ ಸರ್ಕಾರಿ ಡಾಕ್ಟ್ರೇ ಬರೆದು ಕೊಡಬೇಕು. ಸರ್ಕಾರಿ ಡಾಕ್ಟರ್ ತಡಿಯಮ್ಮ. ಸರ್ಕಾರಿ ಡಾಕ್ಟರ್ ನಮ್ಮೂರಲ್ಲಿ ಎಲ್ಲಿದ್ದಾರೋ ಅವ್ರನ್ನ ಹುಡುಕೊಂಡು ಚಂದ್ರಾಯಪಟ್ಟಣಕ್ಕೋ ಹಾಸನಕ್ಕೋ ಹೋಗ್ಬೇಕು. ನಾನೊಬ್ನೇ ಈ ಕುಂಟ್ ಕಾಲಿಟ್ಕೊಂಡು ಹೇಗೆ ಹೋಗ್ಲಿ ನಂಜಿ? ಕಮಲಿ, ನಿಮ್ಮ ಅಪ್ಪಂಗೊಂದು ಕಾಗದ ಬರೀ. ಅವ್ರು ಬಂದು ಕಲ್ಲೇಶನ್ನ ಚಂದ್ರಾಯಪಟ್ಟಣದ ದೊಡ್ಡ ಆಸ್ಪತ್ರೆ ಡಾಕ್ಟ್ರಿಗೆ ತೋರಿಸಿ ಅವರಿಂದ ಒಂದು ಕಾಗದ ತಂದು ಕೊಡೋಕ್ಕಾಗುತ್ತಾ ಕೇಳೋಣ. ಅವತ್ತು ರಾತ್ರಿ ನಮ್ಮ ಅಪ್ಪ ಅಮ್ಮ ಗಾಬರಿಯಿಂದ ಓಡ್ ಬಂದ್ರಲ್ಲ, ಆಗ 4 ಒಳ್ಳೆ ಮಾತು ಆಡಲಿಲ್ಲ, ಇರಿ ಅಂತನೂ ಹೇಳಲಿಲ್ಲ, ಆಗಲೇ ವಾಪಸ್ ಕಳಿಸ್ಬಿಟ್ರಿ. ಈಗ ಸಹಾಯ ಕೇಳ್ತಿದ್ದೀರಲ್ಲ, ನಿಮಗೆ ನಾಚಿಕೆ ಆಗಲ್ವಾ? ನಾನು ಕಾಗದ ಬರೆಯೋಲ್ಲ. ಕತ್ತೆ ಮುಂಡೆ ಸಾಯಿ ಅಂತ ಬೈದು ಕಾಲಲ್ಲೊದ್ದು ಕೆರೆಗೆ ತಳ್ಳಿದ್ರಲ್ಲ ಅವತ್ತು, ಅದ್ರ ಫಲನೇ ಇದು. ಅನುಭವಿಸಿ.
ಸರಿ ಹೋಗ್ಲಿ ಪಾಪ ಅಂತ ಅಪ್ಪನಿಗೊಂದು ಕಾಗದ ಬರೀತೀನಿ. ಗಾಡಿನ ನೆರಳಲ್ಲಿ ನಿಲ್ಲಿಸ್ಕೋ, ನಾವು ಬರೋದಕ್ಕೆ ಅರ್ಧ ಗಂಟೆ ಆಗುತ್ತೆ. ಡಾಕ್ಟ್ರೇ, ಪಸ್ಸಾಗ್ಬಿಟ್ಟಿದಲ್ಲಪ್ಪ. ಏನು ಕಷ್ಟ ಅಂತ ನೋಡಲೇ ಇಲ್ವಾ? ಇಲ್ಲ ಡಾಕ್ಟ್ರೇ, ನಮ್ಮೂರು ಕಲ್ಯಾಣಿಲಿ ನೀರು ನಿಂತು ಕೆಸರಾಗಿಬಿಟ್ಟಿದೆ. ಕತ್ಲಾಗಿತ್ತು, ಏನೋ ಕಚ್ಚಿತು ಅಂತ ಗೊತ್ತಾಯಿತು, ಆದರೆ ಏನು ಅಂತ ನೋಡೋಕ್ಕಾಗಲಿಲ್ಲ ಡಾಕ್ಟ್ರೆ. ಔಷಧಿ ಏನು ಮಾಡಿಸ್ತಾ ಇಲ್ವಾ? ಮಾಡಿಸ್ದೆ ಡಾಕ್ಟ್ರೆ. ನಮ್ಮೂರಲ್ಲಿ ಮಲಯಾಳಿ ಪಂಡಿತರು ಉಡಿದು ತುಪ್ಪ ಕೊಟ್ಟಿದ್ರು. ಅದನ್ನು ಹಚ್ಚಿದಾಗ ಜ್ವರ ಏನೋ ಕಮ್ಮಿ ಆಯಿತು. ಹಾಗೆ ಇದು ಕಡಿಮೆ ಆಗುತ್ತೆ ಅಂದ್ಕೊಂಡಿದ್ದೆ. ಈಗಂತೂ ಕಾಲಲ್ಲಿ ಶಕ್ತಿನೇ ಇಲ್ಲ ಡಾಕ್ಟ್ರೆ. ಈಗೇನಾಗಿದೆ ಡಾಕ್ಟ್ರೆ? ದಿಸ್ ಹ್ಯಾಸ್ ಲೆಡ್ ಟು ವೂಂಡ್ ಡಿಬ್ರೈಡ್ಮೆಂಟ್. ಹಾಗಂದ್ರೆ ಒಂದು ನರಕ್ಕೆ ಏಟಾಗಿರುತ್ತೆ, ಅದು ಹಾಗೇ ಬಿಟ್ಟರೆ ಕುಳಿತಾ ಕುಳಿತಾ ಗ್ಯಾಂಗ್ರೀನ್ ಆಗುತ್ತೆ. ಸರ್ಟಿಫಿಕೇಟು ಏನಂತ ಕೊಡ್ತಾ ಇದ್ದೀರಾ ಡಾಕ್ಟ್ರೆ? ನಾನೆಲ್ಲ ಬರೆದಿದ್ದೀನಿ, ನಿಮ್ಮ ಇನ್ಸ್ಪೆಕ್ಟರ್ ಕೊಡಿ, ಗೊತ್ತಾಗುತ್ತೆ. ಆಯಿತು ಡಾಕ್ಟ್ರೆ, ಬರ್ತೀವಿ. ಕೂತ್ಕೊಳ್ಳಪ್ಪ ಕಲೇಶ, ಕೂತ್ಕೋ. ಪರವಾಗಿಲ್ಲ ಸರ್. ಇಟ್ಸ್ ಆಲ್ ರೈಟ್, ಕೂತ್ಕೋ. ಡಾಕ್ಟ್ರು ಈ ಸರ್ಟಿಫಿಕೇಟಲ್ಲಿ ಫಿಸಿಕಲಿ ಇನ್ಕೆಪಾಸಿಟೇಟೆಡ್ ಅಂತ ಬರ್ತಿದ್ದಾರೆ. ಇದರ ಅರ್ಥ ಅಂಗವಿಹೀನತೆ ಅಂತ. ಗೊತ್ತಾಯ್ತು ಸಾಹೇಬ್ರೆ, ಆದರೆ ಡಾಕ್ಟ್ರ್ ಹಾಗೆ ಬರ್ದಿರೋದ್ರಿಂದ ನಮ್ಮ ಕಲ್ಲೇಸಿ ಕೆಲಸಕ್ಕೆ ಏನಾದರೂ ತೊಂದರೆ ಆಗತ್ತಾ ಸಾಹೇಬ್ರೆ? ಡಾಕ್ಟ್ರು ಸುಮ್ಮನೆ ಬರ್ದಿಲ್ವಲ್ಲ ರಾಯ್ರೆ. ಕಲೇಶಿಗೆ ಕಾನೂನಾಗಿರೋದು ನಿಜ ತಾನೆ. ಇಂಥವ್ರನ್ನ ನಮ್ಮ ಠಾಣೆಯಲ್ಲಿ ಹೇಗಿಟ್ಕೊಳ್ಳೋದು ಅಂತ ನನಗೆ ಗೊತ್ತಾಗ್ತಿಲ್ಲ. ಹಾಗಾದರೆ ಅವನ ಕೆಲಸ ಉಳಿಯೋ ಹಂಗೆ ಮಾಡೋಕ್ಕಾಗಲ್ವಾ? ಡ್ಯೂಟಿ ಮೇಲಿದ್ದಾಗ ಹೀಗಾಗಿದ್ದರೆ ಏನಾದರೂ ಮಾಡ್ಬೋದಿತ್ತೇನಪ್ಪ. ಆದರೆ ಈಗ ಹಂಗಾಗಿಲ್ಲ ನೋಡಿ. ನೋಡೋಣ, ಮೇಲ್ನವರಿಗೆ ಬರೀತೀನಿ. ರಿಟೈರ್ಮೆಂಟ್ ಕೊಟ್ಟು ಪೆನ್ಷನ್ ಸಿಗೋ ಹಾಗೆ ಮಾಡ್ಬೋದೇನೋ ನೋಡೋಣ ಕಲೇಶಿ. ಅಂದರೆ ನನ್ನ ಕೆಲಸ ಹೋದ ಹಾಗೇನಾ ಸರ್? ನಿಧಾನಪ್ಪ, ನಿಧಾನ.
ಏನ್ ವಿಷಯನೋ ಕಲ್ಲೇಶಣ್ಣ? ಏನಾಯ್ತು? ಎರಡು ಕೆಟ್ಟ ಸುದ್ದಿ ಕಣಮ್ಮ. ಡಾಕ್ಟರ್ ಹತ್ರ ಹೋದ್ರೆ ನೀವು ತುಂಬಾ ತಡ ಮಾಡಿ ಬಂದ್ರಿ, ನರಗಳಿಗೆ ಬಹಳ ನಿಶಕ್ತಿ ಆಗಿದೆ, ಇನ್ನ ಆ ಕಾಲ್ ಸರ್ ಹೋಗೋದು ಅನುಮಾನ ಅಂದ್ರು. ಅಲ್ಲಿಂದ ಪೊಲೀಸ್ ಠಾಣೆಗೆ ಬಂದ್ವಿ, ಸಾಹೇಬರನ್ನು ನೋಡಿದ್ವಿ. ಕಾಲೇ ಸರಿಯಾಗಿಲ್ಲ ಅಂದಮೇಲೆ ನಮ್ಮ ಡಿಪಾರ್ಟ್ಮೆಂಟಲ್ಲಿ ಹೇಗಪ್ಪ ಕೆಲಸ ಮಾಡ್ತೀಯ ಅಂತ ಇವನ್ನೇ ಕೇಳಿದ್ರು. ಇದೆಂತ ಗ್ರಾಚಾರನೋ ಕಲ್ಲೇಶ, ಕಾಲು ಇಲ್ಲ ಕೆಲ್ಸಾನೂ ಇಲ್ದಂಗಾಗೋಯ್ತಲ್ಲೋ. ಸುಮ್ಮನಿರಿ ಅಜ್ಜಿ. ಹೋಗಿ ಅದಕ್ಕೆ ಅಣ್ಣಂಗೆ ಸ್ವಲ್ಪ ಸಮಾಧಾನ ಮಾಡಿ ಹೋಗಿ. ಕಮಲಿ, ಅವತ್ತು ನಿನ್ನ ಕಾಲಿಂದ ಓದ್ದೆ, ಅದ್ರ ಪ್ರತಿಫಲ ಈಗ ಅನುಭವಿಸ್ತಿದ್ದೀನಿ. ಈಗ ನನ್ನ ಕಾಲಿಗೆ ಏನಾಗಿದೆ? ಇಲ್ಲ ರೀ, ಹಠ ಮಾಡಿದ್ದು ನಂದೇ ತಪ್ಪು. ಯಾಕೆ ಅದ್ರ ಬಗ್ಗೆ ಯೋಚನೆ ಮಾಡ್ತೀರಾ? ಕೆಲಸ ಹೋದ್ರೆ ಏನಂತೆ, ನಮ್ಗೆ ತೋಟ ಇದೆ, ಜಮೀನಿದೆ, ನಾನೇ ನಿಂತು ಬೇಸಾಯ ಮಾಡಿಸ್ತೀನಿ. ನಂಜಿ, ನಿನ್ನ ಮಗನ ನಾಮಕರಣದ ಶಾಸ್ತ್ರನ ಭರ್ಜರಿಯಾಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಆದರೆ ಅವನಿಗೆ ಇದು ಯಾಕೆ ಇಷ್ಟ ಆಗ್ಲಿಲ್ವೋ ಏನೋ. ಹೋಗ್ಲಿ ಬಿಡು ಕಲ್ಲೇಶಣ್ಣ, ಬೇಜಾರು ಮಾಡ್ಕೋಬೇಡ. ಮಗು ನಾಮಕರಣ ಶಾಸ್ತ್ರ ಮಾಡದೆ ಹೋದ್ರೆ ಏನು ಕೊಳ್ಳೆ ಹೋಗಲ್ಲ. ಶಾಸ್ತ್ರ ಅಲ್ಲ ನಂಜಿ, ನಾಮಕರಣದ ನೆಪದಲ್ಲಾದರೂ 4 ಜನ ಬರ್ತಾರೆ. ಅವ್ರ ಹತ್ರ ಮಾತಾಡಿಕೊಂಡು ನಮ್ಮ ದುಃಖನೆಲ್ಲ ಮರಿಬಹುದು. ಅವ್ರು ಹೇಳೋದು ಸರಿನೇ. ಜೀವನದಲ್ಲಿ ಎಲ್ಲ ಮುಗಿದೋಯ್ತು ಅಂತ ಕೊರಗ್ತಾ ಕೂತ್ಕೋಬೇಡಿ. ಏನೇನು ನಡಿಬೇಕೋ ನಡೀತಾ ಇರಲಿ. ಆಗ ಹೊಸದೇನಾದರೂ ಮಾಡೋ ಹುಮ್ಮಸ್ಸು ಬಂದರೂ ಬರ್ಬೋದು. ನಾಮಕರಣ ಶಾಸ್ತ್ರ ನಿಲ್ಲಿಸೋದು ಬೇಡ, ನಡೀಲಿ. ನಂಜಮ್ಮ, ನೀನು ಒಪ್ಕೋತಾಯಿ. ಒಪ್ಕೊಳ್ಳಿ ಅದಕ್ಕೆ.
ಬಾವಯ್ಯ ಬನ್ನಿ ಬನ್ನಿ. ಸುಮಾರು ಹೊತ್ತು ನಿಮ್ ದಾರಿ ಕಾದ್ವಿ, ಈಗ ತಾನೇ ಊಟ ಮುಗಿಸಿ ಕೂತಿದ್ವಿ. ಬನ್ನಿ ಬನ್ನಿ. ಪರವಾಗಿಲ್ಲ. ನಂಜಿ ನಂಜಿ, ಇವತ್ತಾದ್ರೂ ಬೇಗ ಬರ್ಬಾರ್ದಿತ್ತಾ? ಯಾಕೆ ಇಷ್ಟು ತಡ ಮಾಡಿದ್ರಿ? ಅಯ್ಯೋ, ಊರಲ್ಲಿ ಒಂದು ದೊಡ್ಡ ಕತೆ. ಹೊಟ್ಟೆ ಹಚ್ಚಿತಾ ಇದೆ, ಮೊದಲು ಊಟ ಹಾಕೋ, ಆಮೇಲೆ ಎಲ್ಲ ಹೇಳ್ತೀನಿ. ಸರಿ ಬನ್ನಿ. ಮತ್ತೊಂದು ಹೋಳಿಗೆ ಹಾಕ್ಲಪ್ಪ. ಅಯ್ಯಯ್ಯ, ತಟ್ಟೆ ತುಂಬಾ ಹೋಳಿಗೆ ಇಟ್ಕೊಂಡು ಒಂದು ಹಾಕ್ಲ ಅಂತ ಕೇಳ್ತಿರಲ್ಲ, ಹಾಕಿ ಒಂದು 4-5. ಅಜ್ಜಿ, ಒಂದು ಹೋಳಿಗೆ ಹಾಕು ಸಾಕು. ಪರವಾಗಿಲ್ಲ, ಇನ್ನೊಂದು ಹಾಕ್ತೀನಿ. ತುಪ್ಪ ಹಾಕ್ಲಾ? ಹಾಕಿ ಹಾಕಿ ಹಾಕಿ. ಇನ್ನೊಂದು ತೊಟ್ಟು ಹಾಕಿ. ಹಾಂ 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 ಹಾಲು ತಗೊಂಬನ್ನಿ. ಮೊದಲು ತುಪ್ಪದಲ್ಲಿ ತಿನ್ನಿಪ್ಪ, ಆಮೇಲೆ ಹಾಲಲ್ಲಿ ತಿಂದ್ರಾಯ್ತು. ಇಲ್ಲ ಅಜ್ಜಿ, ಹೋಳಿಗೆನ ತುಪ್ಪದಲ್ಲಿ ಒದ್ಕೊಂಡು ಹಾಲಲ್ಲಿ ಕಲಸ್ಕೊಂಡು ತಿಂತಿದ್ರೆ ಆಹಾ ಎಷ್ಟು ರುಚಿಯಾಗಿರುತ್ತೆ ಗೊತ್ತಾ. ಹಾಲು ತಗೊಂಬನ್ನಿ. ಗಂಡು ಮಗು ಆಯ್ತು ಅಂತ ಅತ್ತೆ ಖುಷಿ ಆಯ್ತಾ? ಖುಷಿಯಾಗಿರ್ಬೋದು ಅಂತ ಕಾಣುತ್ತೆ. ಖುಷಿ ಆಗಿರ್ಬೋದು ಅಂತ ಕಾಣುತ್ತೆ. ಆದರೆ ನಿಮ್ಮ ಹತ್ರ ಏನು ಹೇಳಿಲ್ವಾ? ಇಲ್ಲ, ಅವಳು ಈಗ ಪಟೇಲನ್ ಜೊತೆ ಜಗಳ ಶುರು ಮಾಡ್ಕೊಂಡಿದ್ದಾಳೆ. ಅವಳಿಗೆ ಬೇರೆ ವಿಚಾರ ಕೇಳೋ ಪುರುಸೋತ್ತೇ ಇರಲ್ಲ ಈಗ. ಏನು, ಪಟೇಲ್ ಹತ್ರ ಮತ್ತೆ ಜಗಳ ಶುರು ಹಚ್ಕೊಂಡ್ರ? ಯಾಕೆ? ನಮ್ಮ ಅತ್ತೆಗೆ ಜಗಳ ಆಡಕ್ ಕಾರಣ ಬೇಕಾ? ಇವತ್ತು ಈ ಕಡೆ ಮನೆಯವ್ರ ಜೊತೆ ಜಗಳ ಆಡಿದ್ರೆ ನಾಳೆ ಆ ಕಡೆ ಮನೆಯವ್ರ ಜೊತೆ ಜಗಳ ಆಡ್ತಾರೆ. ಜಗಳ ಆಡದೆ ಅವ್ರಿಗೆ ನಿದ್ದೆನೆ ಬರಲ್ಲ. ಈ ಸರ್ತಿ ಅಂತಿಂತ ಜಗಳ ಅಲ್ಲ. ಅಯ್ಯೋ, ಅತ್ತೆ ಜಗಳದ ಪುರಾಣ ಈಗ ಬಿಚ್ಚಬೇಡಿ. ಸುದ್ದಿ ಕೇಳಿ ಸಾತು ಖುಷಿ ಪಟ್ಲ? ಸಾತು ಇನ್ನು ಸುದ್ದಿನ ಮುಟ್ಟಿಲ್ಲ. ಯಾಕೆ? ಯಾಕಂದ್ರೆ ಅವಳು ಇನ್ನು ಊರಿಂದಾನೇ ಬಂದಿಲ್ಲ. ಅಯ್ಯೋ, ಹೆರಿಗೆ ಆಗಿ 3 ತಿಂಗಳಾಗಿರ್ಬೇಕಲ್ಲ, ಯಾಕಿನ್ನೂ ಕರ್ಕೊಂಡು ಬಂದಿಲ್ಲ? ಅಪ್ಪನ ಭಾವಯ್ಯನೂ ವಾಪಸ್ ಬಂದಿದ್ದಾರಂತೆ, ಹೋಗಿ ಕರ್ಕೊಂಡು ಬರ್ಬೋದಿತ್ತಲ್ಲ. ಅಪ್ಪಣ್ಣ ಕರ್ಕೊಂಬರಕ್ಕೆ ಅಂತಾನೆ ಹೋಗಿದ್ದ. ಅವಳು ಬೇರೆ ಮನೆ ಮಾಡಿದ್ರೆ ಮಾತ್ರ ಬರ್ತೀನಿ, ಇಲ್ದಿದ್ರೆ ನುಗ್ಗಿಕೆರೆಲ್ಲ ಇರ್ತೀನಿ ಅನ್ಲಂತೆ. ಹಂಗಂದ್ಲ? ಹ್ಮ್. ಅದಕ್ಕೆ ಅತ್ತೆ ಏನಂದ್ರು? ಇನ್ನೇನಂತಾಳೆ, ಆ ಮುಂಡೆ ಬರೆದಿದ್ರು ಕತ್ತೆ ಬಾಲ ತೋರ್ ಮನೆ ಬಿಚ್ಚ ಸಾಯ್ಲಿ ಅಂದ್ಲು. ಶಿವ, ಎಷ್ಟು ಕೆಟ್ಟ ಮಾತಾಡ್ತೀರಪ್ಪ. ನಮ್ಮ ಅಮ್ಮ ಆಡಿದ್ದು ಒಂದು ಮಾತು ಕೇಳ ಇಷ್ಟೊಂದು ಅಸಹ್ಯ ಪಟ್ಕತ್ತಿರಲ್ಲ ಅಜ್ಜಿ. ಇನ್ನು ಇಡೀ ದಿವಸ ನಮ್ಮ ಅಮ್ಮನ ಜೊತೆಗೆ ಇದ್ದಿದ್ರೆ ಇನ್ನೇನ್ ಹೇಳ್ತಿದ್ರು ಏನೋ. ಇನ್ನೊಂದೆರಡು ಒಳಗೆ ತಾಮನೆ. ಸಾಕು ನೀವು ಹೋಳಿಗೆ ತಿಂದದ್ದು. ಈಗ ಮೊಸರನ್ನ ಊಟ ಮಾಡಿ, ನಾಳೆ ಮತ್ತೆ ಹೋಳಿಗೆ ತಿಂದ್ರಾತು. ಅದಾಗಲ್ಲ, ಊಟ ಮಾಡಿದವನೇ ಬಂದ್ಬಿಡು ಅಂತ ಅಮ್ಮ ಹೇಳಿ ಕಳ್ಸಿದಾಳೆ. ನಾಳೆ ನಾವೆಲ್ಲರೂ ತಿಪ್ಪೂರ್ಗೆ ಹೋಗ್ಬೇಕು. ತಿಪ್ಟೂರ್ಗ? ಯಾಕೆ? ಅದನ್ನೇ ನಾನು ಹಿಂಗೆ ಹೇಳೋಣ ಅಂತಂದ್ರೆ ನೀನು ತಡದೆ. ಪಟೇಲ ನಮ್ಮ ತೋಟನೆಲ್ಲ ನುಂಗಾಕಿದಾನೆ, ಅದನ್ನ ವಾಪಸ್ ಕೊಡಿಸ್ಕೊಡ್ಬೇಕು ಅಂತ ನಾವು ಕೇಸ್ ಹಾಕಿದೀವಿ. ಹಂಗೆ ಕೇಸ್ ಹಾಕಿದ್ರೆ ಗೆಲ್ತೀವ ಕಲ್ಲೇಶಣ್ಣ? ಅದು ಹೆಂಗಾಗತ್ತೆ? ನಿಮ್ಮ ಅತ್ತೆ ಪಟೇಲ್ ಹತ್ರ ತೋಟ ಅಡ ಇಟ್ಟು ಹಣ ತಗೊಂಡಿದ್ದು ನಿಜ, ಕಾಗದ ಪತ್ರಕ್ಕೆ ಹೆಬ್ಬೆಟ್ಟೊತ್ತಿದ್ದು ನಿಜ. ಈಗ ನಮ್ಮ ತೋಟ ನಮ್ಗೆ ವಾಪಸ್ ಕೊಡಿ, ನಿಮ್ಮ ಸಾಲ ತೀರ್ಸಲ್ಲ ಅಂದ್ರೆ ಯಾವ ಜಡ್ಜಿ ತಾನೇ ಒಪ್ತಾನೆ ಹೇಳು? ಕೇಳಿಸ್ಕೊಂಡ್ರ ಕಲ್ಲೇಶಣ್ಣ ಹೇಳಿದ್ದನ್ನ? ನಂಗವೆಲ್ಲ ಹೆಂಗ್ ಗೊತ್ತೆ, ನಮ್ಮೂರು ಪೂಟ್ಲಾಯರ್ ಇದಾನಲ್ಲ ರೇವಣ್ಣ, ಅವನು ಹೇಳದ್ನಂತೆ ಕೇಸ್ ಹಾಕಿ ಗೆಲ್ತೀವಿ ಅಂತ. ಅದಕ್ಕೆ ನಾಳೆ ಎಲ್ಲರೂ ತಿಪ್ಟೂರ್ಗೆ ಹೊರಟಿದೀವಿ. ತಿಪ್ಟೂರ್ಗೆ ಹೋಗಿ ಬರೋಕೆ, ಲಾಯರಿ ಕೊಡೋಕೆ, ಕೋರ್ಟು ಓಡಾಟಕ್ಕೆ ಖರ್ಚು ಸಾಕಷ್ಟು ಬರುತ್ತಲ್ಲ? ಬರುತ್ತೆ. ಅಷ್ಟು ದುಡ್ಡು ಯಾರ ಹತ್ರ ಇತ್ತು? ಅತ್ತೆ ಕೊಟ್ರಾ? ಅಮ್ಮ ಕೊಡಲ್ಲ ಅಂದ್ಲು. ಅಪ್ಪಣ್ಣನ ಹತ್ರನೂ ಇರ್ಲಿಲ್ಲ, ನನ್ನ ಹತ್ರ ಇನ್ನೇನು ಇಲ್ವೇ ಇಲ್ವಲ್ಲ. ಮತ್ತೆ ಚಿನ್ನ ಅಡ ಇಟ್ವಿ, ದುಡ್ಡು ತಂದ್ವಿ. ಚಿನ್ನ ಎಲ್ಲಿತ್ತು?
ನಿನ್ ಟ್ರಂಕಲ್ಲಿ ಇತ್ತಲ್ಲ ಅದನ್ನೇ ಅಡ ಇಟ್ವೆ. ನನ್ ಒಡವೆ ತಗೊಂಡ್ರಾ? ನನ್ನ ಪೆಟ್ಟಿಗೆಯಲ್ಲಿ ಒಡವೆನ್ ಯಾಕೆ ತಗೊಂಡ್ರಿ? ಹೇಳಿ, ಯಾಕೆ ತಗೊಂಡ್ರಿ? ಇದು ಒಳ್ಳೆ ಪಂಚಾಯತಿ ಆಯ್ತಲ್ಲ. ನಿನ್ ಒಡವೆನೋ ಅಡ ಇಡೋದ್ ಬೇಡ ಅಂದ್ರೆ ಮತ್ ದುಡ್ಡಲ್ಲಿ ತರೋದು? ಏನೆಲ್ಲ ತಗೊಂಡ್ರಿ? 4 ಜೊತೆ ಬಳೆ. 4 ಜೊತೆ ಬಳೆನಾ? ಅಲ್ಲಲ್ಲ, 4 ಬಳೆ ಅಂದ್ರೆ 2 ಜೊತೆ. ಆಮೇಲೆ ಇನ್ನೆಂತದೋ ಒಂದು ಸರಾನಾ? ಅವಲಕ್ಕಿ ಸರಾನೋ ಕಾಸಿನ ಸರಾನೋ? ಎಂತದೋ ಒಂದು. ಊಟ ಮಾಡಕ್ಕೂ ಬಿಡಲ್ವಾ? ಒಡಲ ತುಂಬ ಬವಣೆ ಕೆಂಡ ಮಡಿಲು ಕುದಿವ ಕಡಲು ದಿನವೂ ಪ್ರಶ್ನೆ ಮೇಲೆ ಪ್ರಶ್ನೆ ಎರಗಿ ಸಿಡಿವ ಸಿಡಿಲು ಸಹಿಸಿ ಮುಂದೆ ಪಯಣ ಬದುಕೆ ವಿಸ್ಮಯ ರಂಗ ಎಲ್ಲೋ ಅಡಗಿ ಕುಳಿತ ಬಾಣ ಇರವು ವಿಷಮ ಸಂಗ ಹೃದಯ ಗೃಹವೇ ಬಿರಿದು ಭಂಗ ಬಾಳುವಳಲ ಬಳಗ ಹೃದಯ ಗೃಹವೇ ಬಿರಿದು ಭಂಗ ಬಾಳು